ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳನ್ನ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಹೋದ ಕ್ಲಾಸ್ನಲ್ಲಿ 56ನೇ ಕ್ವಶನ್ವರೆಗೆ ನಾವು ನೋಡಿದ್ದೀವಿ. ಸೊ ಈಗ 57ನೇ ಕ್ವಶನ್. ಈ ಕೆಳಗಿನ ಕದಂಬ ಅರಸರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಸೊ ಕಾಲಾನುಕ್ರಮ ಯಾವುದಂದರೆ, ಫಸ್ಟಿಗೆ ಸ್ಥಾಪಕ ಮಯೂರ ಶರ್ಮ, ನಂತರ ಬಂದವನು ಭಗೀರಥ, ಆನಂತರ ಕಾಕುಸ್ಥವರ್ಮ, ಆನಂತರ ಶಾಂತಿವರ್ಮ. ಸೊ ಇದು ಕಾಲಾನುಕ್ರಮಣವಾಗಿವೆ. ಸೊ ಮೊದಲಿಗೆ ಮಯೂರ ಶರ್ಮ, ನಂತರ ಭಗೀರಥ, ಥರ್ಡವನು ಕಾಕುಸ್ಥವರ್ಮ, ಫೋರ್ತವನು ಶಾಂತಿವರ್ಮ. ನೆಕ್ಸ್ಟ್ ಕ್ವಶನ್. ಗಜಬೆಂಟೆಕಾರ ಬಿರುದನ್ನು ಹೊಂದಿದ ಅರಸ ಯಾರು? ಇಲ್ಲಿ ಗಜಬೆಂಟೆಕಾರ ಬಿರುದನ್ನು ಹೊಂದಿದ ಅರಸ ಯಾರು ಅಂದರೆ ಎರಡನೇ ದೇವರಾಯ. ಎರಡನೇ ದೇವರಾಯಗೆ ಪ್ರೌಢದೇವರಾಯ, ಪ್ರತಾಪದೇವರಾಯ, ಅಭಿನವ ದೇವರಾಯ ಮತ್ತು ದಕ್ಷಿಣ ಪಥದ ಚಕ್ರವರ್ತಿ ಅಂತ ಇನ್ನೂ ಬಿರುದುಗಳು ಇದ್ದವು. ಇವನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಲಕ್ಕನ್ನ ಮತ್ತು ಮಾದನ್ನ ಅಂತ ಇದ್ದರು. ಮತ್ತು ಇವನ ಆಸ್ಥಾನದ ಲಕ್ಕನ್ನ ದಂಡೇಶ್ ಎಂಬ ಸೇನಾಪತಿಗೆ ದಕ್ಷಿಣ ಸಮುದ್ರಾಪತಿ ಅಂತ ಕರೀತಿದ್ರು. ಮತ್ತು ಇವ ಎರಡನೇ ದೇವರಾಯ ಮುಸ್ಲಿಮರಿಗೆ ಮಸೀದಿಯನ್ನು ಕಟ್ಟಿಸಿಕೊಟ್ಟಿದ್ದ. ನೆಕ್ಸ್ಟ್ ಕ್ವಶನ್. ಮೈಸೂರು ರಾಜ್ಯ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ? ಭದ್ರಾವತಿ ಕಾರ್ಖಾನೆ ಅಸ್ತಿತ್ವಕ್ಕೆ ಬಂದಿದ್ದು 1923ರಲ್ಲಿ. ನೆಕ್ಸ್ಟ್ ಕ್ವಶನ್. ಜಪಾನ್ನಲ್ಲಿ ಭಾರತೀಯ ಸ್ವತಂತ್ರ ಲೀಗನ್ನು 1924ರಲ್ಲಿ ಸ್ಥಾಪಿಸಿದವರು? 1924ರಲ್ಲಿ ಜಪಾನ್ದಾಗ ಯಾರು ಸ್ಥಾಪಿಸ್ತಾರೆ ಅಂದ್ರೆ ರಾಶ್ ಬಿಹಾರಿ ಬೋಸ್. ಇವರು 1924ರಾಗ ಟೋಕಿಯೋದಾಗ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್. ಯಾವ ರಾಜ್ಯದ ಇ ಕ್ರಾಪ್ ಸಮೀಕ್ಷೆ 15 ಆಗಸ್ಟ್ 2021ರಂದು ಜಾರಿಗೆ ಬಂದಿತ್ತು? ಯಾವ ರಾಜ್ಯ ಈ ಕ್ರಾಪ್ ಸಮೀಕ್ಷೆಯನ್ನು ತಂತಂದ್ರೆ ಮಹಾರಾಷ್ಟ್ರ. ಆನ್ಸರ್ ಈಸ್ ಮಹಾರಾಷ್ಟ್ರ. ಉದ್ಧವ್ ಠಾಕ್ರೆ ಅವರಿದ್ದಾಗ ಇದನ್ನು ಜಾರಿಗೆ ತಂದರು. ನೆಕ್ಸ್ಟ್. ಕೋವಿಡ್-19 ರೋಗಿಗಳಿಗೆ ಸಹಾಯ ಮಾಡಲು ಭಾರತೀಯ ರೈಲಿನ ದೂರ ನಿಯಂತ್ರಿತ ವೈದ್ಯಕೀಯ ಟ್ರಾಲಿಯ ಹೆಸರೇನು? ವೈದ್ಯಕೀಯ ಟ್ರಾಲಿ ಹೆಸರು MEDBOT, ಮೆಡಿಕಲ್ ಟ್ರಾಲಿ ಡೆವಲಪ್ಡ್ ಬೈ ದ ಇಂಡಿಯನ್ ರೈಲ್ವೇಸ್. ನೆಕ್ಸ್ಟ್ ಒನ್. ವಿಶ್ವ ಸಂತೋಷ ವರದಿ 2021ರ ಪ್ರಕಾರ ಜಗತ್ತಿನ ಅತ್ಯಂತ ಸಂತೋಷದ ರಾಷ್ಟ್ರ ಯಾವುದು? ಇದಕ್ಕೆ ಆನ್ಸರ್ 2020 ಇಲ್ಲಿ ಆನ್ಸರ್ ಫಿನ್ಲ್ಯಾಂಡ್. 2021 ಬಟ್ ಇಲ್ಲಿ ಬೇರೆ ಕೊಟ್ಟಾರ. ಇಲ್ಲಿ ಇಂಡಿಯಾ ಅಂತ ಕೊಟ್ಟಾರು, ಬಟ್ ಇಂಡಿಯಾ ಅಲ್ಲ, ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ ಈಸ್ ಆನ್ಸರ್. ಸೊ ಇಂಗ್ಲೀಷ್ದಾಗ ಕರೆಕ್ಟ್ ಕೊಟ್ಟರು, ಕನ್ನಡದಾಗ ಭಾರತ ಅಂತ ಕೊಟ್ಟರು. ಇದು ಭಾರತ ಅಲ್ಲ, ಫಿನ್ಲ್ಯಾಂಡ್. ಈಗ 2024ರಾಗೂ ಇದು ಫಿನ್ಲ್ಯಾಂಡ್ ಐತಿ. ಭಾರತ್ ಎಷ್ಟೈತೆ ಅಂದ್ರೆ, ಇಂಡಿಯಾ ಎಷ್ಟೈತೆ ಅಂದ್ರೆ 126 ಐತಿ. ಚೀನಾ ಬರೀ 60 ಐತಿ.
ಮತ್ತು ಇದ್ರೊಳಗೆ ಪೂರ್ತಿ ಲಾಸ್ಟ್ ಯಾವುದೈತಿ ಅಂದ್ರೆ ಅಫ್ಘಾನಿಸ್ತಾನ ಐತಿ. ನೆಕ್ಸ್ಟ್, ಯಾವ ರಾಷ್ಟ್ರವು 3 ಮಕ್ಕಳ ನೀತಿಯನ್ನು ತನ್ನ ಕುಟುಂಬ ಯೋಜನೆಯಲ್ಲಿ ಜಾರಿಗೆ ತಂದಿದೆ? ಯಾವುದಂದ್ರೆ ಚೀನಾ 3 ಮಕ್ಕಳ ಯೋಜನೆ ನೀತಿಯನ್ನು ಜಾರಿಗೆ ತಂದಿದೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿವೆ? ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನಗಳು ಇವೆ. ಒಂದನೇದು ಬಂಡೀಪುರ, ನೆಕ್ಸ್ಟ್ ಬನ್ನೇರುಘಟ್ಟ, ನೆಕ್ಸ್ಟ್ ನಾಗರಹೊಳೆ, ನೆಕ್ಸ್ಟ್ ಕುದುರೆಮುಖ, ನೆಕ್ಸ್ಟ್ ಅಂಶಿ ಅಥವಾ ಅನಶಿ. ಬಂಡೀಪುರ ಯಾವಾಗ ಬರ್ತಂದ್ರೆ 1974 ರಾಷ್ಟ್ರೀಯ ಉದ್ಯಾನ ಅಂತ ಹೇಳಿರು. ಬನ್ನೇರುಘಟ್ಟನು 1974 ಹೇಳಿರು. ನಾಗರಹೊಳೆ 1988, ಕುದುರೆಮುಖ 1987, ಅಂಶಿನೂ 1987. ಬಂಡೀಪುರ ಚಾಮರಾಜನಗರ ಜಿಲ್ಲೆದಾಗ ಐತಿ. ಬನ್ನೇರುಘಟ್ಟ ಬೆಂಗಳೂರು ಐತಿ. ನಾಗರಹೊಳೆ ಕೊಡಗು ಜಿಲ್ಲೆದಾಗ ಬರ್ತೈತಿ. ಕುದುರೆಮುಖ ಚಿಕ್ಕಮಗಳೂರು ಜಿಲ್ಲೆದಾಗ ಬರ್ತೈತಿ. ಅಂಶಿ ಇದು ಉತ್ತರ ಕನ್ನಡ ಜಿಲ್ಲೆದಾಗ ಬರ್ತೈತಿ. ನೆಕ್ಸ್ಟ್ ಕ್ವಶನ್, ಆಲಮಟ್ಟಿ ಅಣೆಕಟ್ಟಿನ ಹೆಸರೇನು? ಆಲಮಟ್ಟಿ ಅಣೆಕಟ್ಟಿನ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಇದನ್ನು 2005 ಉದ್ಘಾಟನೆ ಮಾಡಿದರು. ಕೇಂದ್ರ ಬಜೆಟ್ 2020-21ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಅತಿ ದೊಡ್ಡ ಆದಾಯದ ಮೂಲ ಯಾವುದು ಅಂದರೆ ಸಾಲ ಮತ್ತು ಇತರೆ ಹೊಣೆಗಾರಿಕೆಗಳು. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಸ್ಥೆ ಕೆಳಗಿನ ಮತ್ತು ಮೇಲಿನ ಸಂಸ್ಥೆಗಳಿಗೆ ಲಿಂಕ್ ಆಗಿ ಸೇವೆ ಸಲ್ಲಿಸ್ತವೆ ಅಂದರೆ ಮೇಲಿನ ಎಲ್ಲ ಸಂಸ್ಥೆಗಳು ಇದಕ್ಕೆ ಆನ್ಸರ್. ಎದಕ್ಕಂದ್ರೆ ಗ್ರಾಮ ಪಂಚಾಯತಿ ಜಿಲ್ಲಾ ಪರಿಷತ್ಗೆ ಲಿಂಕ್ ಇರ್ತೈತಿ, ಪಂಚಾಯತಿ ಸಮಿತಿ ಗ್ರಾಮ ಪಂಚಾಯತಿಗೆ ಲಿಂಕ್ ಇರ್ತೈತಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? IMF ಮತ್ತು IBRD ಎರಡೂ ವಾಷಿಂಗ್ಟನ್ನ ಪ್ರಧಾನ ಕಚೇರಿಯನ್ನು ಹೊಂದಿವೆ. ಸೊ ಇದು ಕರೆಕ್ಟ್. IMF ಮತ್ತು RBI ಎರಡೂ ಪ್ರಧಾನ ಕಚೇರಿ ವಾಷಿಂಗ್ಟನ್ದಾಗ ಅದಾವು. IMF RBI ಎರಡೂ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ನ ಘಟಕ ಸಂಸ್ಥೆಗಳು. ಹೌದು, ಇದು ಕರೆಕ್ಟ್. IBRD ಅನ್ನು ವಿಶ್ವ ಬ್ಯಾಂಕ್ ಎಂದು ಕರೆಯುತ್ತಾರೆ. ಇದು ಕರೆಕ್ಟ್. ಸೊ ಇಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಭಾರತದ ಪಾಲು 10%. IMFದಾಗ ಇದ್ರೊಳಗೆ ಒಟ್ಟು 10% ಇಲ್ಲ, ಓನ್ಲಿ ಎಷ್ಟೈತಿ ಅಂದ್ರೆ 2.76% ಐತಿ. ನೆಕ್ಸ್ಟ್ ಕ್ವಶನ್, ದೇಶೀಯ ಕರೆನ್ಸಿ ಮೆಚ್ಚುಗೆ ಎಂದರೆ ದೇಶೀಯ ಕರೆನ್ಸಿ ಮೌಲ್ಯವು ಹೆಚ್ಚಾಗುತ್ತದೆ. ನೆಕ್ಸ್ಟ್, ಮಾರ್ಚ್ 31, 2021ರಂತೆ ಭಾರತದಲ್ಲಿನ ಬ್ಯಾಂಕುಗಳ ಒಟ್ಟು ಅನುತ್ಪಾದಕ ಆಸ್ತಿಗಳ ಮೌಲ್ಯ ಎಷ್ಟು ಅಂದರೆ 8.34 lakh crores ಅಥವಾ 8.34 ಲಕ್ಷ ಕೋಟಿ. 72ನೇದು, ಯುರೋಪಿಯನ್ ಒಕ್ಕೂಟದ ನಂತರ ಯಾವ ಮತ್ತೊಂದು ಗುಂಪಿನ ದೇಶಗಳು ಸಾಮಾನ್ಯ ಕರೆನ್ಸಿಯನ್ನು ಅಳವಡಿಸಿಕೊಳ್ಳಲು ಮುಂದೆ ಬಂದಿವೆ? ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಒಪೆಕ್ ಕೊಳ್ಳಿ ರಾಷ್ಟ್ರಗಳು, ಸಾರ್ಕ್, ಏಷ್ಯನ್. ಸೊ ಇದಕ್ಕೆ ಆನ್ಸರ್ ಗಲ್ಫ್ ರಾಷ್ಟ್ರ ಅಥವಾ ಕೊಲ್ಲಿ ರಾಷ್ಟ್ರ. ಇದನ್ನ ಕೊಲ್ಲಿ ರಾಷ್ಟ್ರ ಇದ್ದ ಗಲ್ಫ್ ಕಂಟ್ರೀಸ್ ಅಂತಾರು. ಗಲ್ಫ್ ಕಂಟ್ರೀಸ್. ಸೊ ನೆಕ್ಸ್ಟ್ 73ನೇದು,
ಬೇಡಿಕೆಯ ರೇಖೆ ಯಾವಾಗಲೂ ಕೆಳಕ್ಕೆ ಇಳಿಜಾರಾಗಿರುತ್ತದೆ. ನೆಕ್ಸ್ಟ್, ಭಾರತದಲ್ಲಿ ಮೊದಲು ಯಾವಾಗ ರೂಪಾಯಿ ಅಮಾನ್ಯೀಕರಣ ಮಾಡಲಾಯಿತು? ಅಮಾನ್ಯೀಕರಣ 1946ದಾಗ ಅಮಾನ್ಯೀಕರಣ ಮಾಡಲಾಯಿತು. ಅದಾದ ನಂತರ 1978ರಾಗೊಮ್ಮೆ ಮಾಡಿದರು. ಅದಾದ ನಂತರ 2016 ನವೆಂಬರ್ 8ರಂದು 1000 ರೂಪಾಯಿ ಮತ್ತು 500 ರೂಪಾಯಿ ನೋಟನ್ನು ಅಮಾನ್ಯೀಕರಣ ಮಾಡಿದ್ರು, ಅಂದ್ರೆ ಬ್ಯಾನ್ ಮಾಡಿದ್ರು. ನೆಕ್ಸ್ಟ್ 75ನೇದು, 40 ಹುಡುಗಿಯರಿರುವ ತರಗತಿಯಲ್ಲಿ 30 ಹುಡುಗಿಯರು ಸರಾಸರಿ ಎತ್ತರ 160, ಉಳಿದ ಹುಡುಗಿಯರ ಸರಾಸರಿ ಎತ್ತರ 150. ಒಟ್ಟು ತರಗತಿಯ ಸರಾಸರಿ ಎತ್ತರ. ಇಲ್ಲಿ ಕನ್ನಡದಾಗ ಕ್ವಶನ ತಪ್ಪಾಗೈತಿ. ಇದು 150 ಅಲ್ಲ, 156 ಆಗಬೇಕು. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ 156 ಸೆಂಟಿಮೀಟ್ರ್. 156 ಸೆಂಟಿಮೀಟ್ರ್ ಕೊಟ್ಟಾಗ ನಮಗೆ ಆನ್ಸರ್ ಇದು ಬರ್ತೈತಿ. 159 ಸೆಂಟಿಮೀಟ್ರ್ ಸರಾಸರಿ ಆದೈತಿ. ಅದು ಹೆಂಗಂತ ನಾನು ಇಲ್ಲಿ 30 ಜನ 160 ಸೆಂಟಿಮೀಟ್ರ್ ಅದಾರ ಅಂದ್ರೆ ಇಲ್ಲಿ 160 ಇಂಟು 30 ಎಷ್ಟಾಗುತ್ತೆ? 4800 ಸೆಂಟಿಮೀಟರ್. ಇದು 156 ಇದೆ. ಸೊ 156 ಇಂಟು 10 ಮಂದಿ ಇದೆ ಅಂದ್ರೆ 1560. ಸೊ ಇವೆರಡು ಟೋಟಲ್ ಎಷ್ಟು ಆಗ್ತೈತಿ? 4800 ಪ್ಲಸ್ 1560 ಇದೆ 13, ಇದು 6. ಸೊ 63, 60 ಟೋಟಲ. ಇಲ್ಲಿ 40 ಜನ ಅದಾರು. ಸೊ ಪೂಜೆ ಹೊತ್ತು 4 1 4 1 4, 2 ಹೋಯ್ತು, 4 5 20, 3 ಹೋಯ್ತು, 4 9 36. ಸೊ 159 ಸೆಂಟಿಮೀಟರ್ ಒಟ್ಟು ತರಗತಿಯ ಸರಾಸರಿ. ನೆಕ್ಸ್ಟ್ ಕ್ವಶನ್, 40% ಯಂತ್ರ ಸಾಧನಗಳ ಮೇಲೆ, 25% ಕಟ್ಟಡದ ಮೇಲೆ, 15% ಕಚ್ಚಾ ಸಾಮಗ್ರಿಗಳ ಮೇಲೆ, 5% ಪೀಠೋಪಕರಣಗಳ ಮೇಲೆ ಅಂದ್ರೆ ಖರ್ಚು ಮಾಡಿರ್ತಾರೆ. ಮೋನಿಕಾ ಬಳಿ ಉಳಿದಿರುವ ಹಣ 1305. ಅಂದ್ರೆ ಅವಳ ಬಳಿ ಇದ್ದ ಟೋಟಲ್ ಹಣ ಎಷ್ಟು? ಇಲ್ಲಿ ನೋಡಿ, 40%, ಇದು 25%, 65%, ಇದು 5%, 70%, ಟೋಟಲ್ ಇದು 15, 85% ಆಯ್ತು. ಟೋಟಲ್ 85% ಆಕೆ ಖರ್ಚು ಮಾಡ್ಯಾರು. ಇನ್ನು ಉಳಿದಿದ್ದ 15%. 15% ಅಂದ್ರೆ ಎಷ್ಟಾಗೈತಿ? 1305 ರೂಪಾಯಿ. ಸೊ ನಮಗೆ ಬೇಕಾಗಿದ್ದ ಟೋಟಲ್ 100%. ಸೊ ಇಲ್ಲಿ 5 3 5 20, 3 1 3 4 12, 1 ಉಳಿತು, 3 3 9, 1 ಉಳಿತು, 3 5. ಸೊ 20 ಇಂಟು 4 35. ಇದಕ್ಕಿಂಟು ಮಾಡಿದಾಗ ಆನ್ಸರ್ ಏನಾಗುತ್ತೆ? 8700. ಸೊ ಇಲ್ಲಿ ನೋಡ್ಬೋದು 8700 ರೂಪಾಯಿ ಆಕೆ ಬಳಿ ಇದ್ದ ಟೋಟಲ್ ಹಣ. ಇಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದರು. ಕಾಣೆಯಾದ ಸಂಖ್ಯೆ ಯಾವ ರೀತಿ ಮಾಡ್ಯಾರ ಅಂದ್ರೆ, ಇಲ್ಲಿ 5 4 9, ಸಾರಿ ಇಲ್ಲಿ ನೋಡಿ, 5 4 20, ಅದಕ್ಕೆ 9 ಕೂಡಿಸಿದಾಗ 29. ಇಲ್ಲಿ 3 8
24 ಅದಕ್ಕೆ 11 ಕೂಡಿಸಿದಾಗ 35. ಇಲ್ಲಿ 9 4 36 ಅದಕ್ಕೆ 13 ಕೂಡಿಸಿದಾಗ ಎಷ್ಟಪ್ಪ ಅಂತಂದ್ರೆ 49. ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇವರೆರಡರಲ್ಲಿ ಯಾವುದು ಹೆಚ್ಚು ಅಂತ ಕೇಳೋರು. ಇದು ಆನ್ಸರ್ ಯಾವ ರೀತಿ ಕಂಡು ಹಿಡಿದು ನನಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಬಟ್ ಕರೆಕ್ಟ್ ಆನ್ಸರ್ ಇದಂತ ಹೇಳ್ಯಾರು. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಒನ್, ಕ್ರಮಾನುಸಾರ ವರ್ಗದ 3 ಬೆಸ ಸಂಖ್ಯೆಗಳ ಮೊತ್ತವು 2531 ಆಗಿರುತ್ತದೆ. ಹಾಗಿದ್ದಲ್ಲಿ ಸರಿಯಾದ ಆ 3 ಬೆಸ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಆ 3 ಇಲ್ಲಿ ನೋಡ್ರಿ, ಇಲ್ಲೂ ಸಮ ಸಂಖ್ಯೆ ಐತಿ, ಇದು ಆಗಲ್ಲ. ಇಲ್ಲೂ ಸಮ ಸಂಖ್ಯೆ ಐತಿ, ಇದು ಆಗಲ್ಲ. ಸೊ ಇವು ಎರಡತ್ರೊಳಗೆ ಒಂದಾಗ್ತೈತಿ. ಅದ್ರೊಳಗೆ ಇವು 3 ಥರದ ವರ್ಗ ಸಂಖ್ಯೆಗಳನ್ನು ಕೂಡಿಸಿದಾಗ ಇಷ್ಟ ಆಗ್ಬೇಕಂತ ಹೇಳ್ಯಾರು. 27 ವರ್ಗ 729, 29ರದ 841, 31ರದ 961. ಸೊ ಇವು 3 ಕೂಡಿಸಿದಾಗ ನಮಗೆ ಆನ್ಸರ್ 2531 ಅಂತ ಬರ್ತೈತಿ. ನೆಕ್ಸ್ಟ್ ಒನ್, 80ನೇ ಕ್ವಶನ್. ಇದರ ಆನ್ಸರ್ ನನಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಒನ್, 1 ರಿಂದ 100 ತನಕ ನೀವು ಅಂಕಿಗಳನ್ನು ಬರೆದಾಗ ಸಂಖ್ಯೆ 3 ಎಷ್ಟು ಬಾರಿ ಬರೆದಂತಾಗುತ್ತದೆ ಅಂದರೆ 30. ಯಾವುದೇ ಒಂದು ಅಂಕಿಯನ್ನು ಅಂದ್ರೆ ಅಂಕಿಗಳನ್ನು ಬರೆದಾಗ ಅವು ಎಲ್ಲ 20 ಆಗಿರ್ತವೆ. 1 20 ಸಲ ಬರ್ತೈತಿ, 2 20 ಸಲ, 3 20 ಸಲ, ಎಲ್ಲ ಅಂಕಿಗಳು 20 ಸಲ ಬಂದಿರ್ತವೆ. ಒಂದು ಕುಟುಂಬದಲ್ಲಿ ತಂದೆಯು ಪ್ರತಿಯೊಬ್ಬರಿಗಿಂತ ಕೇಕನ್ನು 1/4 ಭಾಗವನ್ನು 3 ಬಾರಿ ಸ್ವೀಕರಿಸುತ್ತಾನೆ. ಹಾಗಾದರೆ ಆ ಕುಟುಂಬದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಇಲ್ಲಿ ನೋಡಿ, 100% ಐತೆ ಅದು ಕೇಕ, ಅದ್ರೊಳಗೆ 25% ಅವ ತಿಂತಾನೆ. ಸೊ ಅವಾಗ ನಮಗೆ ಎಷ್ಟು ಉಳಿದಂತಾಗುತ್ತದೆ? 75 ಬಾಗಲಿ ಎಷ್ಟು ಮಂದಿ? 75% ಅಟ್ಟ ಉಳಿತು. ಇನ್ನು ಎಷ್ಟು ಮಂದಿ ತಿನ್ಬೇಕದನ್ನ. ಬಟ್ ಅವೇನು ಮಾಡ್ತಾನೋ ಇದ್ರೊಳಗೆ 3 ಸಲ ತಿಂತಾನು. ಎಷ್ಟು ಅಂದ್ರೆ 25. ಸೊ ಈ ಎಕ್ಸನ್ನು ಈ ಕಡೆ ಕಳಿಸಿ, 25ನ್ನು ಈ ಕಡೆ ಕಳಿಸಿ, ಅಥವಾ ಇಲ್ಲಿ ಭಾಗಾಕಾರ ಮಾಡಿದ್ರೆ ಬರ್ತದೆ. 25 1 25 3. ಸೊ ಈ ಎಕ್ಸ್ ಈ ಕಡೆ ಹೋಗುತ್ತೆ. ಇಲ್ಲಿ 3 × 3 = x. ಸೊ ಎಕ್ಸ್ ಅಂದರೆ ಎಷ್ಟು ಮಂದಿ ಅಂದರೆ 9 ಮಂದಿ. ಇದು 9 ಮಂದಿ ಏನಿದೆ ಇದನ್ನ 75% ತಿಂದವ್ರತ್ತ. ಬಟ್ ನಮ್ಗೆ ಈ ತಂದೆ ಒಬ್ಬದಾನ. ಸೊ ಆನ್ಸರ್ ಈಸ್ 10. ನೆಕ್ಸ್ಟ್ ಒನ್, ಒಬ್ಬ ಹುಡುಗನು ತನ್ನ ಹಳ್ಳಿಯಿಂದ ಶಾಲೆಗೆ 3 km/h ವೇಗದಲ್ಲಿ ಚಲಿಸಿದ ನಂತರ ಶಾಲೆಯಿಂದ ಹಳ್ಳಿಗೆ 2 km/h ವೇಗದಲ್ಲಿ ಬರುತ್ತಾನೆ. ಒಟ್ಟಾರೆಯಾಗಿ ಅವನು ತೆಗೆದುಕೊಂಡ ಕಾಲವು 5 ಗಂಟೆ ಆದರೆ ಶಾಲೆಯಿಂದ ಹಳ್ಳಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, 2 ಟೈಮ್ ಕೊಟ್ಟಾಗ ಒಂದು ಹೋಗುದ ಒಂದು ಬರ್ದ ಇತ್ತಂದ್ರೆ ನಾವು ಯಾವ ರೀತಿ ಮಾಡುವುದಂದ್ರೆ, ಇಲ್ಲಿ ಫಸ್ಟ್ ಟೈಮಿಂಗ್ ಎಷ್ಟು ನಾನು ಇಲ್ಲಿ x/3 3 km/h ಹೋಗ್ಯಾನು. ನೆಕ್ಸ್ಟ್ ಏನು ಮಾಡ್ಯಾನು, ಬರುತ್ನಾಗ ಶಾಲೆಯಿಂದ ಹಳ್ಳಿಗೆ ಬರುತ್ನಾಗ 2 km/h ಬಂದಾನು. ಬಟ್ ಟೋಟಲ್ ಎಷ್ಟು ಅವರ್ ತೊಗೊಂಡಾನು? 5 hours ತೊಗೊಂಡಾನು. ಸೊ ಇವನ್ನೆರಡು ಕೂಡಿಸಿದಾಗ ಇದೇನಾಗ್ತೈತಿ? 2 + 3x / 6 = 5. ಸೊ ಈ 6ಅನ್ನು ಈ ಕಡೆ ಕಳಿಸಿದರೆ ಏನಾಗುತ್ತೆ? 30 ಆಗುತ್ತೆ. ಇಲ್ಲಿ 2 + 3 5x = ಈ 6 ಈ ಕಡೆ ಹೋತಂದ್ರೆ 30 ಆಗುತ್ತೆ. ಸೊ x = 30/5. ಸೊ 5 1 5 6. ಸೊ ಟೋಟಲ್ 6 ಕಿಲೋಮೀಟ್ರ್ ಅವ
ಅವ್ರ ಶಾಲೆಯಿಂದ ಹಳ್ಳಿಗೆ ಇರುವ ದೂರ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ 503535 ಈ ಸಂಖ್ಯೆಯಲ್ಲಿನ 3ರ ಸ್ಥಾನ ಕೇಳ್ಯಾರು. ಇಲ್ಲೊಂದು 3 ಐತಿ, ಇಲ್ಲೊಂದು 3 ಐತಿ. ಇದು 1000 ಅಂದ್ರೆ 3000. ನೆಕ್ಸ್ಟ್ ಇದು 10ರ ಸ್ಥಾನದಾಗ ಐತಿ ಅಂದ್ರೆ 30. ಸೊ 3030 ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಎ ಆದಾಯವು ಬಿ ಆದಾಯಕ್ಕಿಂತ 50% ಕಡಿಮೆ ಇದ್ದರೆ, ಅಂದ್ರೆ ಎ ಆದಾಯ 100% ಇದ್ರೆ ಬಿ ಆದಾಯ 50% ಐತಿ. ಸೊ ಇಲ್ಲಿ ಬಿ ಆದಾಯವು ಎ ಆದಾಯಕ್ಕಿಂತ ಶೇಕಡ ಎಷ್ಟು ಹೆಚ್ಚಾಗಿದೆ? ಎ ಆದಾಯದ ಅರ್ಧ ಬಿದೈತಿ. ಬಿ ಆದಾಯವು ಎಗಿಂತ ಎಷ್ಟು ಹೆಚ್ಚೈತೆ ಅಂದ್ರೆ ಇತರ ಡಬಲ್ ಐತದ. ಇದು 50 ಐತೆ ಅಂದ್ರೆ ಇದು 100 ಐತೆ. ಸೊ ಇಲ್ಲಿ 100% ಹೆಚ್ಚಾಗೈತಿ. ನೆಕ್ಸ್ಟ್, ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಇದು ಗೊತ್ತಾಗಿಲ್ಲ ನನಗೆ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ತೆರಿಗೆಯನ್ನು ಪಂಚಾಯಿತಿಯು ಸಂಗ್ರಹಿಸುತ್ತದೆ? ಇದಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ ಸ್ಥಳೀಯ ಸಂಸ್ಥೆ ಎಲ್ಲಿನ ಮಾರಾಟಗಾರದ ಸ್ಥಳದ ಮೇಲಿನ ತೆರಿಗೆನ ಗ್ರಾಮ ಪಂಚಾಯಿತಿ ಸಂಗ್ರಹಣ ಮಾಡ್ತದೆ. ಈ ಕೆಳಗಿನಗಳಲ್ಲಿ ಒಂದು ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಅಲ್ಲ. ಯಾವುದಂದ್ರೆ CRY ಅನ್ನೋದೇನ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಅಲ್ಲದ. ನೆಕ್ಸ್ಟ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನ ಒಟ್ಟು ಬಂಡವಾಳದಲ್ಲಿ ಪ್ರಾಯೋಜಿಕ ಬ್ಯಾಂಕ್ನ ಪ್ರತಿಶತ ಪ್ರಮಾಣ ಎಷ್ಟು ಅಂದರು? ಅಂದ್ರೆ ಇದರದ ಎಷ್ಟು ಅಂದ್ರೆ ಪ್ರಾಯೋಜಿಕ ಬ್ಯಾಂಕ್ ಅಂದ್ರೆ ಆ ಪ್ರದೇಶದಾಗ ಇದ್ದಿದ್ದ ಬ್ಯಾಂಕ್ ಅದ ಒಟ್ಟು 35%. ಇದ್ರೊಳಗೆ 15% ಸ್ಟೇಟ್ ಗೋರ್ಮೆಂಟ, 50% ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ RBI. ಇದು 15% ಸ್ಟೇಟ್ ಗೋರ್ಮೆಂಟ್ದಾಗ ಇರ್ತೈತಿ. 50% ಎಲ್ಲ RBI ಕಡೆ, 35% ಇವು ಬ್ಯಾಂಕಿನ ಕಡೆ ಇರ್ತೈತಿ. ನೆಕ್ಸ್ಟ್ ಕ್ವಶನ್, ಯಾವ ರಾಜ್ಯವು ಮೊದಲಿಗೆ ಗ್ರಾಮೀಣ ಉದ್ಯೋಗ ಭರವಸೆ ಕಾರ್ಯಕ್ರಮವನ್ನು ಜಾರಿಗೆ ತಂದಿತು? ಗ್ರಾಮೀಣ ಉದ್ಯೋಗ ಮಹಾರಾಷ್ಟ್ರ 1972-73ದಾಗ ಮೊದಲಿಗೆ ಕಾರ್ಯಕ್ರಮ ಜಾರಿಗೆ ತಂತು. ನೆಕ್ಸ್ಟ್ ಕ್ವಶನ್, ಯಾವ ಸಮಿತಿ ನಬಾರ್ಡ್ ಸ್ಥಾಪಿಸಲು ಶಿಫಾರಸು ಮಾಡಿತು? ಯಾವ ಸಮಿತಿ ಅಂದ್ರೆ ಶಿವರಾಮನ್ ಸಮಿತಿ. ಯಾವಾಗಂದ್ರೆ 1982 ಜುಲೈದಾಗ ಇದನ್ನು ಮಾಡಿತು. ನಬಾರ್ಡ ಲಾಂಗ್ ಫಾರ್ಮ್ ಏನಂದ್ರೆ ಫುಲ್ ಫಾರ್ಮ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ನಬಾರ್ಡದ ಕೇಂದ್ರ ಕಚೇರಿ ಮುಂಬೈದಾಗೈತಿ. ಈಗ ಚೇರ್ಮನ್ ಯಾರ್ದಾರ ಅಂದರೆ ಶಾಜಿ KVN ಅವರ ಇದರದ ಪ್ರಸ್ತುತ ಚೇರ್ಮನ್ ಅದಾರು. ನೆಕ್ಸ್ಟ್, ಸಹಕಾರಿ ಸಂಘವು ಗದಗ ಜಿಲ್ಲೆಯ ಕನಗಿನಹಾಳದಲ್ಲಿ ಪ್ರಾರಂಭವಾಗಿದ್ದು ಅದು ಏಷ್ಯಾ ಖಂಡದಲ್ಲೇ ಮೊದಲು. ಇದು 1905 ಜುಲೈ 8 ಸ್ಥಾಪನೆ ಆಯಿತು. ಒಟ್ಟೆದ ಸ್ಟಾರ್ಟಿಂಗ್ ಬಂಡವಾಳ ಎಷ್ಟಂದ್ರೆ ಒಟ್ಟು 2000 ರೂಪಾಯಿ ಅಷ್ಟು ಹೂಡಿದ್ರು. ಈ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದವರು ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್.
ನೆಕ್ಸ್ಟ್, ಭಾರತದಲ್ಲಿ ಮೊದಲ ಬಾರಿಗೆ ರಾಜಸ್ಥಾನದ ಯಾವ ಜಿಲ್ಲೆಯ ಪಂಚಾಯತ್ ರಾಜ್ ವ್ಯವಸ್ಥೆ ಅಳವಡಿಸಿಕೊಂಡಿತ್ತು ಅಂದ್ರೆ ನಾಗೌರ್. ನಾಗೌರ್ ಅನ್ನೋದು 1959 ಅಕ್ಟೋಬರ್ 2ರಂದು ಇದು ಪಂಚಾಯತ್ ರಾಜನ್ನು ವ್ಯವಸ್ಥೆನ ಅಳವಡಿಸಿಕೊಂಡಿತು. ಮತ್ತು ಭಾರತದಾಗ ನಾಗಾಲ್ಯಾಂಡ ಮತ್ತು ಮೇಘಾಲಯ ಮತ್ತು ಮಿಜೋರಾಮ ಇವು 3 ರಾಜ್ಯದಾಗ ಇನ್ನೂವರೆಗೂ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲ. ಮತ್ತು ಹಾಗೂ ಕೇಂದ್ರಾಡಳಿತ ಪ್ರದೇಶದಾಗೂ ಇಲ್ಲ. ಡೆಲ್ಲಿ ಒಂದು ಬಿಟ್ಟು ಉಳಿದಿದ್ದು ಯಾವ ಕೇಂದ್ರಾಡಳಿತ ಪ್ರದೇಶದಾಗೂ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲ. ನೆಕ್ಸ್ಟ್, ಭಾರತೀಯ ಸಹಕಾರ ಚಳವಳಿಯ ಅತ್ಯುನ್ನತ ಸಂಸ್ಥೆ ಯಾವುದಂದ್ರೆ NCUI. ನೆಕ್ಸ್ಟ್, ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್ ಅಸ್ತಿತ್ವಕ್ಕೆ ಬಂದ ವರ್ಷ ಒಂದು ಗೊತ್ತೈತಿ 1987. ಬಟ್ ಮಂತ ಇದು ಗೊತ್ತಿಲ್ಲ ನನಗೂ ಅಷ್ಟ. ಮತ್ತು ವರ್ಷ ಮಾತ್ರ 1987. ನೆಕ್ಸ್ಟ್, ತೆರಿಗೆಗಳನ್ನು, ಸುಂಕಗಳನ್ನು ಮತ್ತು ಶುಲ್ಕಗಳನ್ನು ವಿಧಿಸಲು, ಸಂಗ್ರಹಿಸಲು ಮತ್ತು ಹಂಚಿಕೆ ಮಾಡಲು ಪಂಚಾಯಿತಿಗಳಿಗೆ ಪ್ರಾಧಿಕಾರ ನೀಡಿದ ಸಂವಿಧಾನದ ಕಲಂ ಯಾವುದಂದ್ರೆ ಕಲಂ 243H. ನೆಕ್ಸ್ಟ್, ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತ ಯೋಜನೆಯ ಭಾಗವಾಗಿ ಮೇ 2020ರಲ್ಲಿ ಜಾರಿಗೆ ತಂದ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ PMMSY ಗುರಿ ಏನಪ್ಪ ಅಂತಂದ್ರೆ 2024-25ನೇ ಅವಧಿಯಲ್ಲಿ ಮೀನಿನ ಉತ್ಪಾದನೆಯನ್ನು 20 ಮಿಲಿಯನ್ ಟನ್ ಹೆಚ್ಚು ಮಾಡುವುದು ಮತ್ತು ಸರಾಸರಿ ವಾರ್ಷಿಕ ಬೆಳೆ ದರ 8% ಹೆಚ್ಚು ಮಾಡುವುದು ಆಗಿದೆ. ನೆಕ್ಸ್ಟ್, ಆರ್ಥರ್ ಲೂಯಿಸ್ ಅವರ ಕೊಡುಗೆ ಪ್ರಸಿದ್ಧಿಯಾಗಲು ಅವರು ನೀಡಿರುವ ಯಾವುದಂದ್ರೆ ಗ್ರಾಮೀಣ ಭಾಗದ ಅಧಿಕ ಮಾನವ ಸಂಪನ್ಮೂಲವನ್ನು ನಗರದ ಪ್ರದೇಶದಲ್ಲಿ ಉಪಯೋಗಿಸುವುದು. ಅಂದರೆ ಗ್ರಾಮೀಣ ಭಾಗದಾಗ ಜನರ ಸಂಪನ್ಮೂಲವನ್ನು ನಗರದಲ್ಲಿ ಉಪಯೋಗಿಸುವುದು. ಅದು ಆರ್ಥಿಕ ಅಭಿವೃದ್ಧಿ ಅಂದ್ರೆ ಅರ್ಥಶಾಸ್ತ್ರದ ಅಭಿವೃದ್ಧಿ ಬಗ್ಗೆ ಇವರು ಹೇಳಿದರು. ಸೊ ನೆಕ್ಸ್ಟ್ ಕ್ವಶನ್, 1992ರ ಸಂವಿಧಾನ ಕಾಯ್ದೆ ಎಲ್ಲ ರಾಜ್ಯಗಳ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳ ಪದ್ಧತಿಗೆ ಅವಕಾಶ ಮಾಡಿಕೊಡಲು ಬೇಕಾದ ಜನಸಂಖ್ಯೆ ಕನಿಷ್ಠಕ್ಕಿಂತ ಅಧಿಕವಾಗಿರಬೇಕು. ಅಂದರೆ ಎಷ್ಟಕ್ಕಿಂತ ಜಾಸ್ತಿ ಆಗಿರ್ಬೇಕಂದ್ರೆ 20 ಲಕ್ಷಕ್ಕಿಂತ ಜಾಸ್ತಿ ಆಗಿರಬೇಕು. ಇದನ್ನ 73ನೇ ತಿದ್ದುಪಡಿ ಮುಖಾಂತರ 1992ರಲ್ಲಿ ತರಲಾಯಿತು. ನೆಕ್ಸ್ಟ್, ರಾಷ್ಟ್ರೀಯ ಕುಟುಂಬ ಹಿತ ಕಾಯುವ ಯೋಜನೆಯು ಕೆಳಗಿನ ಯೋಜನೆಯಲ್ಲಿದೆ. ಇದಕ್ಕೆ ಆನ್ಸರ್ ರಾಷ್ಟ್ರೀಯ ಕುಟುಂಬ ಹಿತ ಕಾಯುವ ಯೋಜನೆ ಯಾವುದ್ರಾಗೈತೆ ಅಂದರೆ ರಾಷ್ಟ್ರೀಯ ಸಾಮಾಜಿಕ ಸಹಾಯದ ಯೋಜನೆ. ಈ ಯೋಜನೆ ಒಳಗೆ ಕುಟುಂಬ ಹಿತ ಕಾಯುವ ಯೋಜನೆ ಐತಿ. ಸೊ ಇಲ್ಲಿಗೆ ಕ್ವಶನ್ ಪೇಪರ್ ಕಂಪ್ಲೀಟ್ ಆಯ್ತು. ಸೊ ನಮ್ಮ ವಿಡಿಯೋಗಳನ್ನ ಯಾರು ನೋಡತ್ತೀರಿ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ಚಾನಲ್ನಲ್ಲಿ ಮ್ಯಾಥಮೆಟಿಕ್ಸ್ ಲ್ಯಾಂಡ್ ಸರ್ವೆಗಾಗಿ ಕಂಪ್ಲೀಟ್ ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.